ನಮಸ್ಕಾರ. ನಾನು ಡಾಕ್ಟರ್ ಮೇಘರಾಜ್, ಕನ್ಸಲ್ಟೆಂಟ್, ಆದರ್ಶ ಸೂಪರ್ ಸ್ಪೆಷಾಲಿಟಿ ಐ ಹಾಸ್ಪಿಟಲ್ ಶಿವಮೊಗ್ಗ. ಬನ್ನಿ, ನಿಮಗೆ ಇವತ್ತು ಗ್ಲಕೋಮಾ ಬಗ್ಗೆ ಸ್ವಲ್ಪ ಮಾಹಿತಿಯನ್ನು ಕೊಡೋಣ. ಈ ಗ್ಲಕೋಮಾನ ನಾವು ಸೈಲೆಂಟ್ ಥೀಫ್ ಆಫ್ ಸೈಟ್ ಅಂತ ಕರಿತೀವಿ. ಅಂತಂದ್ರೆ ಸದ್ದಿಲ್ಲದೆ ದೃಷ್ಟಿಯನ್ನ ಕದಿಯುವಂತ ಒಂದು ಕಾಯಿಲೆ. ಹಾಗಾದ್ರೆ ಈ ಗ್ಲಕೋಮಾ ಅಂದ್ರೆ ಏನು? ಕಣ್ಣಲ್ಲಿ ಒಂದು ಪ್ರೆಷರ್ ಅಂತ ಇರುತ್ತೆ, ನಾವು ಇಂಟ್ರಾಕ್ಯುಲರ್ ಪ್ರೆಷರ್ ಅಂತ ಕರೆಯುವಂಥದ್ದು. ಬಾಡಿಗೆ ಯಾವ ರೀತಿಯ ಒಂದು ಬಿ ಅಂತ ಇರುತ್ತೆ, ಬ್ಲಡ್ ಪ್ರೆಷರ್. ಆ ಇಂಟ್ರಾಕ್ಯುಲರ್ ಪ್ರೆಷರ್ ಜಾಸ್ತಿ ಆದ್ಮೇಲೆ ಕಣ್ಣಿನ ನರದ ಮೇಲೆ ಒಂದು ಪೆಟ್ಟು ಬಿಡುತ್ತೆ. ಆ ಪೆಟ್ಟನ್ನು ನಾವು ಗ್ಲಕೋಮಾ ಅಂತ ಕರಿತೀವಿ. ಇಲ್ಲಿ ಎರಡು ಪ್ರಮುಖ ಸಮಸ್ಯೆಗಳು ಬರ್ತವೆ. ಒಂದು, ಈ ಗ್ಲಕೋಮಕ್ಕೆ ರೋಗ ಲಕ್ಷಣಗಳೇ ಇರೋದಿಲ್ಲ, ಅಂದ್ರೆ ಸಿಂಟಮ್ಸ್ ಇರಲ್ಲ, ಸೈಲೆಂಟ್ ಆಗಿ ದೃಷ್ಟಿಯನ್ನ ಕದಿಯುವಂಥದ್ದು. ಎರಡನೇದಾಗಿ ಇರ್ರಿವರ್ಸಿಬಲ್ ಬ್ಲೈಂಡ್ನೆಸ್ ಅಂತ ಕರಿತೀವಿ. ಅಂದ್ರೆ ದೃಷ್ಟಿ ಹೋಗಿರುವಂತದನ್ನ ವಾಪಸ್ ತರಲಿಕ್ಕೆ ಸಾಧ್ಯತೆ ಇಲ್ಲ. ಹಾಗಾದ್ರೆ ಯಾರಿಗೆ ಅಪಾಯ ಜಾಸ್ತಿ? 40 ಇಯರ್ಸ್, 40 ವರ್ಷ ಆದವರು, ಫ್ಯಾಮಿಲಿ ಹಿಸ್ಟ್ರಿ ಅಂದ್ರೆ ತಂದೆ ತಾಯಿಗೆ ಮತ್ತು ತಾತ ಮುತ್ತಾತರಿಗೆ ಏನಾದರೂ ಗ್ಲಕೋಮಾ ಸಮಸ್ಯೆ ಇರುತ್ತೆ, ಮಕ್ಕಳಿಗೆ ಬರುವಂತ ಚಾನ್ಸಸ್ ತುಂಬಾ ಹೈ ಆಗಿರುತ್ತೆ. ಮೂರನೇದಾಗಿ ಡಯಾಬಿಟಿಸ್ ಇದ್ದವರು, ಹೈಪರ್ ಟೆನ್ಷನ್ ಇದ್ದವರು, ಆಮೇಲೆ ಕೆಲವೊಂದು ಸಮಸ್ಯೆಗಳಿಗೆ ಅಂದ್ರೆ ಈ ಸ್ಕಿನ್ ಡಿಸೀಸಸ್ ಅಂತ ಹೇಳ್ತೀವಿ, ಅಂದ್ರೆ ರೇನಲ್ ಟ್ರಾನ್ಸ್ಪ್ಲಾಂಟೇಷನ್, ಕಿಡ್ನಿ ಸಮಸ್ಯೆ, ಅಸ್ತಮಾ, ಬೇರೆ ಬೇರೆ ಏನೋ ಸಮಸ್ಯೆ, ಕೆಲವೊಂದು ಮಾತ್ರೆಗಳನ್ನು ತಗೊಳ್ತಾ ಇರ್ತಾರೆ. ಆ ಮಾತ್ರೆ ತಗೊಂಡು ಸಹ ಪರೀಕ್ಷೆಗೆ ಒಳಪಡಿಸಬೇಕಾಗುತ್ತೆ. ಈ ಗ್ಲಕೋಮಾ ಸಮಸ್ಯೆ ಅಂತ ಹೇಳಿದ್ರೆ ಇಲ್ಲಿ ದೃಷ್ಟಿ ಚೆನ್ನಾಗಿ ಇರುತ್ತೆ, ಆದ್ರೆ ದೃಷ್ಟಿ ಹೋಗೋದೇ ಗೊತ್ತಾಗಲ್ಲ. ಹಾಗಾಗಿ ನೀವು ಡಾಕ್ಟರ್ ಹತ್ರ ಬಂದಾಗ, ಕಣ್ಣಿನ ತಜ್ಞರ ಹತ್ರ ಬಂದಾಗ ಕೆಲವೊಂದು ಟೆಸ್ಟ್ಗಳನ್ನು ಮಾಡ್ತಾರೆ. ಅದರಲ್ಲಿ ಫಂಡಸ್ ಎವ್ಯಾಲ್ಯೂಯೇಷನ್ ಅಂತ ಹೇಳ್ತೀವಿ. ಆಮೇಲೆ ಕಣ್ಣಿನ ನರದೊಂದು ಸ್ಕ್ಯಾನ್ ಮಾಡ್ತಾರೆ, ನಾವು OCT ಸ್ಕ್ಯಾನ್ ಅಂತ ಕರಿತೀವಿ. ಆಮೇಲೆ ಕಣ್ಣಿನ ಪ್ರೆಷರ್ ಚೆಕ್ ಮಾಡೋದು, ಚೆಕ್ ಮಾಡ್ತಾರೆ. ಆಮೇಲೆ ವಿಜುವಲ್ ಫೀಲ್ಡ್ ಟೆಸ್ಟ್ ಅನ್ನು ದೃಷ್ಟಿಯ ಕಣ್ಣಿನ ಪರಿಧಿ ಅದನ್ನು ಚೆಕ್ ಮಾಡಿ ನಮಗೆ ಮಾಹಿತಿಯನ್ನು ಕೊಡ್ತಾರೆ. ಅಲ್ಲಿ ತನಕ ನಮ್ಮ ಸಮಸ್ಯೆಗಳೇ ಗೊತ್ತಾಗಲ್ಲ. ಹೀಗಾಗಿ ಗ್ಲಕೋಮಾ ಕುರಿತು ಅರಿವು ಮತ್ತು ಸಕಾಲಿಕ ತಪಾಸಣೆ ಮಾತ್ರ ನಮ್ಮ ಅಮೂಲ್ಯವಾದ ದೃಷ್ಟಿಯನ್ನು ಉಳಿಸಿಕೊಳ್ಳಲು ಸಾಧ್ಯತೆ. ಹೆಚ್ಚಿನ ಮಾಹಿತಿಗೆ ತಾವು ಹತ್ತಿರದ ಕಣ್ಣಿನ ತಜ್ಞರನ್ನು ಸಂಪರ್ಕಿಸಿ. ನಮಸ್ಕಾರ.